ಸರ್ ಮೊದಲಿಗೆ ಸಿನಿಮಾ ಗೆದ್ದಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ತುಂಬ ಖುಷಿ ಇದೆ. ಜನಗಳು ಏನು ರಿಪೋರ್ಟ್ ಕೊಟ್ಟಿದ್ರೆ ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಸೊ ಹೇಳ್ದಂಗೆ ನಾನು ಬರೀ ಆಡಿಯನ್ಸ್ ರಿಯಾಕ್ಷನ್ಸ್ ಇರುತ್ತಿಲ್ಲ, ನನಗೆ ಎಲ್ಲೆಲ್ಲಿ ಏನೇನು ಫೀಲ್ ಆಯಿತು ಅವೆಲ್ಲ ವರ್ಕ್ ಆಗಿದೆ. ಥಿಯೇಟ್ರ್ ಒಳಗೆ ನೀವು ಕೂತಿಲ್ಲ, ಸೀಟಲ್ಲಿ ಕೂತಿಲ್ಲ, ನೀವು ಹೊರಗಡೆ ನಿಂತ್ಕೊಂಡು ಯಾವ ರೀತಿ ಏನು ಎಲ್ಲ ಅಂತ ಖುಷಿ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಎವ್ರಿ ಮೂವಿ ಎವ್ರಿ ಡೈರೆಕ್ಟರ್ ಸೇಮ್ ಅಂತ ಮಾಡೋದು, ಯಾಕಂದರೆ ಅಂಥವ್ರಿಗೂ ನಾವು ಬರೀ ಸ್ಕ್ರೀನೇ ನೋಡಿರ್ತೀವಿ ಅನ್ಸಲ್ಲಿ ಇನ್ಸಲ್ಲಿ ಅಂತ. ಸೊ ಇವತ್ತು ನಾವು ಮಾಡಿರೋದನ್ನ ಜನ ಏನು ಜಡ್ಜ್ ಮಾಡ್ತಾ ಇದ್ದಾನೆ ಅಂತ ನಾವು ನೋಡೋದು. ಮತ್ತು ಇನ್ನೊಂದು ಏನಂದರೆ ಒಂದು ಲೈನ್, ಒಂದು ಹಾಡಿನ ವಾಯ್ಸ್ ಇಟ್ಕೊಂಡೇ ಸಿನಿಮಾ ಪೂರ್ತಿ ಓಡಿಸ್ತೀರ. ಇನ್ನೊಂದು ಮುಂಚೆ ಬಂದರೆ ಸಿಂಪಲ್ ಆಗಿ ಒಂದು ಸ್ಟೋರಿ ಇದೆ, ಪ್ರತಿಯೊಂದು ಡಿಫ್ರೆಂಟಾಗಿ ಮಾಡ್ಕೊಂಡು ಬರ್ತಾರೆ. ಇದಕ್ಕೆ ಏನು ಹೇಳ್ತಾರೆ ಸರ್? ಒಂದು ಮ್ಯೂಸಿಕಲ್ ಲವ್ ಸ್ಟೋರಿ ಮಾಡೋಕ್ಕಂತ ಫಸ್ಟಿಂದನೂ ಇತ್ತು. ಸೊ ನಾನು ಸ್ಟುಡಿಯೋಗಳು ಓಡಾಡ್ಬೇಕಾದ್ರೆ ಈ ರೀತಿ ಒಬ್ಬ ಮ್ಯೂಸಿಷಿಯನ್ ಅಸ್ಟೆಂಟ್ ಅವ್ರನ್ನೆಲ್ಲ ತುಂಬ ನೋಡ್ತಿದ್ದಲ್ಲ. ಸೊ ಹಾಗೆ ನನಗೆ ಕನೆಕ್ಟ್ ಆಗ್ತಾ ಹೋಯ್ತು. ಯಾವಾಗ ಆಮೇಲೆ ನನ್ನ ಫೇವ್ರೆಟ್ ಮೂವಿ ಆ ರೀತಿ ನೋಡದೆ ಲವ್ ಮಾಡೋದು, ಅದು ನನ್ನ ಫೇವ್ರೆಟ್ ಜಾಗ. ಸೊ ಆ ಟೈಪ್ ಕತೆ ಪ್ರಸನ್ನ ಅವ್ರು ಕೊಟ್ಟಾಗ ನಾನು ಅದನ್ನು ಮತ್ತು ಪ್ರೊಡ್ಯೂಸರ್ ಹುಡುಕಕ್ಕೆ ಹೋದಾಗ ನಿಮ್ಮ ಕೈಯಲ್ಲಿ ಆಲ್ರೆಡಿ ಪ್ರೊಡ್ಯೂಸರ್ ಹುಡುಕ್ತಾರೆ, ಸಿನಿಮಾ ಕಥೆ ಹೇಳಿದಾಗ ನಿಮ್ಗೆ ಏನು ಅನಿಸ್ತು ಸರ್? ಪ್ರೊಡ್ಯೂಸರ್ ಹಾಗೆ ಈ ಸಿನಿಮಾದಲ್ಲಿ ಯಾವ ರೀತಿ ಏನು ಅನಿಸ್ತು ಸರ್? ಕತೆ ಹೇಳ್ತಿದ್ದಂಗೆ ನಿಮ್ಗೇನು ಅನಿಸ್ತು ಸರ್? ಮಾಡಲೇಬೇಕು ಅನ್ನೋದೇನಾದ್ರು ಇದ್ದರೆ ಹೇಗೆ ಏನು? ಫಸ್ಟ್ ಟೈಮ್ ನನಗೆ ಕತೆ ಹೇಳಿದಾಗ ನನ್ನ ಕಥೆನೇ ಅರ್ಥ ಆಯಿತು. ನನ್ನ ಸುನಿಯವ್ರ ಮೇಲೆ ತುಂಬ ಕಾನ್ಫಿಡೆನ್ಸ್ ಇತ್ತು ಅವ್ರ ಸಿನಿಮಾ ನೋಡಿ. ಅದಾದಮೇಲೆ ವಿನಯ್ ಸರ್ ಕತೆ ಹೇಳ್ಬೇಕಾದ್ರೆ, ರಾಘಣ್ಣವ್ರ ಕತೆ ಹೇಳ್ಬೇಕಾದ್ರೆ, ಹೀರೋರ ಕತೆ ಹೇಳ್ಬೇಕಾದ್ರೆ ಅವ್ರ ಜೊತೆ ಕೂತಿದಾಗ ಇಲ್ಲ ಇದು ತುಂಬ ಚೆನ್ನಾಗಿದೆ ಅಂತ ಆಮೇಲೆ ಅನಿಸ್ತು. ಮೊದಲನೇದಾಗಿ ಇವ್ರು ನನ್ನ ಹತ್ರ ಕತೆ ಹೇಳಿದಾಗ ನನಗೆ ಅರ್ಥ ಆಗಲಿಲ್ಲ. ಇವ್ರ ಮೇಲೆ ನಂಬಿಕೆ ಮೇಲೆ ಮುಂದುವರೆದು ಇದು ನಿಜವಾದ ಜೀವನ ಅನ್ನೋದು ನಂಬಿಕೆ ಮೇಲೆ ಅಲ್ವಾ ಸರ್? ಆ ರೀತಿಯಲ್ಲಿ ಆಗಿದ್ದೀರ. ಈಗ ಆ ನಂಬಿಕೆ ನಿಮ್ಗೆ ಎಷ್ಟು ಮಾತ್ರ ಖುಷಿ ಕೊಡ್ತಿದೆ, ಅದ್ರ ಜೊತೆಗೆ ನಿಮ್ಗೆ ಎಷ್ಟು ಬಿಸ್ನೆಸ್ ಆಗುವಂಥ ಕನ್ವರ್ಷನ್ ಏನಾಗ್ತದೆ ಸರ್? ನಿನ್ನೆವರೆಗೂ ನಾನು ಕಂಪ್ಲೀಟ್ ಸಿನಿಮಾ ನೋಡಿದ್ದಿಲ್ಲ. ಮಧ್ಯ ಕೆಲವು ಸೀನ್ಗಳು ನೋಡಿದೆ. ಬಟ್ ನಿನ್ನೆ ಮೈಸೂರಲ್ಲಿ ಆಡಿಯನ್ಸ್ ಅವ್ರು ನೋಡಿದ್ಮೇಲೆ ನಾನು ತುಂಬ ಶಾಕ್ ಆದೆ. ಸಿನಿಮಾ ನೋಡಿದ ನೆಕ್ಸ್ಟ್ ಇವ್ರಿಗೆ ಕಾಲ್ ಮಾಡಿ ಐ ಲವ್ ಯು ಅಂತ ಐ ಲವ್ ಯು ನೀವೇನಂದ್ರೆ ಸರ್? 2-3 ಮೂವೀಸ್ ಮಾಡೋಣ ಅಂತ ಹೇಳಿದ್ರೆ ನಡೀದಿರಾ ಸರ್ ಜೊತೆ ಮಾಡೋದಕ್ಕೆ ಇನ್ನೊಂದು ಸಿನಿಮಾಗಳ ಕತೆ ಕೇಳ್ದಿರಾ? ಇಲ್ಲ, ಒಂದು ಮುಹೂರ್ತ ಇಡೋದು ಟೈಮಲ್ಲಿ ಸುನೀಲ್ ಸರ್ ಒಂದು ಮೆಸೇಜ್ ಮಾಡಿದ್ರು. ಆಗ ನಾನು ಅವ್ರಿಗೊಂದು ರಿಟರ್ನ್ ಮೆಸೇಜ್ ಮಾಡಿದೆ, ನೀವು ಮುಂದಿನ ಎಲ್ಲ ಸಿನಿಮಾಗೂ ನಾನೇ ಪ್ರೊಡ್ಯೂಸರ್ ಆಗಬೇಕು ಅಂತ ನನ್ನ ಆಸೆ ಸರ್. ಹೇಳ್ಬೇಕು ಸರ್ ನೀವು ಹೇಳ್ಬೇಕು ಸರ್, ಅವರೇ ಪ್ರೊಡ್ಯೂಸರ್ ಏನು ನೀವು ಹೇಳಬೇಕು. ನಾನು ಇದನ್ನು ಹೋಮ್ ಪ್ರೊಡಕ್ಷನ್ ಥರನೇ ಟ್ರೀಟ್ ಮಾಡಿರೋದು. ಅದೇ ಸರ್ A to Z ಒಂದು ಸಣ್ಣ ಪೋಸ್ಟರ್ ಅನ್ಸ್ಬೇಕಾದ್ರೆ ದುಡ್ಡು ಕೊಡಬೇಕಾದ್ರೆ ನಾವೆಲ್ಲ ಜಾಯಿಂಟಾಗಿ ಮಾಡಿರೋದು. ಸೊ ನನಗೂ ಅಷ್ಟೇ, ಅಂದರೆ ಈ ಪ್ರೊಡಕ್ಷನಲ್ಲಿ ಸ್ಯಾಲ್ರಿ ತಗೊಳ್ದೆ ನನ್ನ ಪರ್ಸೆಂಟೇಜ್ ಅದ್ರ ಜೊತೆಲೇ ಇರೋಕ್ಕೆ ಈ ಪ್ರೊಡಕ್ಷನ್ ನಾನು ಇಷ್ಟಪಡ್ತೀನಿ ಸರ್. ಮತ್ತು ಇನ್ನೊಂದು ಏನಂದರೆ ಈ ಸಿನಿಮಾದಲ್ಲಿ ಒಂದು ವಿಭಿನ್ನವಾದಂಥ ಪಾತ್ರಗಳನ್ನ ಯೂಸ್ ಮಾಡ್ಕೊಂಡು ಇದುವರೆಗೆ ಯಾರು ಮಾಡಿದಿರೋ ತೆಲುಗು ಕನ್ನಡದಲ್ಲಿ ಮಾಡಿಸಿದ್ರು, ಅವ್ರಿಗೊಂದು ಚಾನ್ಸ್ ಕೊಟ್ಟು ಮಾಡಿಸ್ತಾರೆ, ಅದ್ರ ಬಗ್ಗೆ ಏನು ಕರ್ಕೊಂಬಂತಲ್ಲ ಒಂದು ಹೊಸ ಪೇಸ್ನ ನೀವು ನೋಡಬೇಕಾಗಿತ್ತು. ಒಬ್ಬರು ಅಜ್ಜಿನ ಅಂದ್ಕೊಂಡಿದ್ದು, ಅವರು ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿದ್ದರಿಂದ ಅವ್ರು ಲಾಸ್ಟ್ ಮೂಮೆಂಟ್ ಮುಂದುವರೆದಿರ್ತಾರೆ. ಅವಾಗ ಆ ರೀತಿ ಪಾತ್ರಕ್ಕೆ ಆ ರೀತಿ ಹುಡುಕ್ತಾ ಇದ್ದಾಗ ಸೊ ಇವರು ಒಂದು ಆಡಿಷನ್ ಕಳಿಸಿರ್ತಾರೆ ಸಮ್ ಫ್ರೆಂಡ್ ಥ್ರೂ. ನಾನಿಲ್ಲ ಕನ್ನಡ ಕಂಫರ್ಟಬಲ್ ಇರಬೇಕು ಅಂತ ಹೇಳಿ ಸ್ಟಾರ್ಟಿಂಗ್ ರಿಜೆಕ್ಟ್ ಮಾಡ್ತೀನಿ. ಆಮೇಲೆ ಇವರು ಡೈಲಾಗ್ಸ್ ಹೇಳ್ಸಿ ಆಯ್ತು ಅಂತ ಸುಮ್ಮನೆ ಕಳಿಸ್ತೀವಿ, ಕನ್ನಡ ಚೆನ್ನಾಗಿ ವಾಟ್ಸಪ್ ಮಾಡ್ತೀವಿ. ಬಟ್ ಅವ್ರು ಪಾಪ ಪ್ರಾಕ್ಟೀಸ್ ಮಾಡಿ ಅದನ್ನು ಕಳಿಸಿದ್ದು ವಿಡಿಯೋ ನೋಡಿ ಒಂಚೂರು ಓಕೆ ಸೀರಿಯಸ್ ಎಫರ್ಟ್ ಆಗ್ತಾರೆ, ಸೀರಿಯಸ್ ತೊಗೊಳ್ಳೋಣ ಅಂತ ಮೀಟಾಗಿ ಆಮೇಲೆ ನಮ್ಮ ಅಸೋಸಿಯೇಟ್ ಇದ್ದ ಮನೆಯಿಂದ ಸೊ ಅವನ್ನ ಟ್ರೈನ್ ಮಾಡಲಿ ಅಂತ. ಈ ಸಿನಿಮಾದಲ್ಲಿ ಮೇಜರ್ ಅಂದರೆ ಅಜ್ಜಿ ಪಾತ್ರನ, ಅಜ್ಜಿ ನಾಟಕ ಮಾಡ್ತಾರಲ್ಲ, ಪ್ರತಿಯೊಂದು ಸೀನ್ಗಳಲ್ಲಿ ನಾಟಕ ಮಾಡ್ಕೊಂಡು ಮೊಮ್ಮಗನ್ನ ಮಾಡ್ಕೊಂಡು ಬರ್ತಾರೆ, ಅದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಮಾಡಿರೋದು ಹೇಳಿ. ನಾನು ಮಾಡಾಗಿದೆ ಆ ಸೀನ್ ಲಿಂಗ್ ವರ್ಕ್ ಆಗ್ತಿದೆ ಅಂತ. ಅಲ್ಲ, ಪ್ರತಿಯೊಂದು ಸೀನ್ಗೂ ನಗ್ತಿದ್ದಾರೆ, ಕೂಗ್ತಿದ್ದಾರೆ, ನೀವು ಆಡಿಯನ್ಸ್ ಜೊತೆಗೆ ಕೂತ್ಕೊಂಡು ನೋಡ್ತಾರೆ, ಅವಾಗ ಏನು ಸರ್? ತುಂಬ ಖುಷಿ ಆಗುತ್ತೆ. ಅದನ್ನೇ ಸೇಮ್ ಇವತ್ತು ಬೇಕಾಗಿರೋದೇ ಅದು, ನಾವೇನು ವರ್ಕ್ ಮಾಡಿದ್ವಿ ಆ ಸೀನ್ ವರ್ಕ್ ಆಗಿದೆಯಾ ವರ್ಕ್ ಆಗಿಲ್ಲ ಅಂತ. ಟು ಬಿ ಫ್ರ್ಯಾಂಕ್ ನಂದೊಂದು 2 ಪಂಚ್ ವರ್ಕ್ ಆಗಲಿಲ್ಲ ನನಗೆ ಅವಾಗ ಅನಿಸ್ತು. ಅಂದರೆ ಇದು ವರ್ಕ್ ಆಗ್ತಿಲ್ಲ ಅಂದರೆ ಅದು ತೆಗೆದುಬಿಡ್ಬೇಕು. ಮೇಜರ್ ಆಗಿ ಪಂಚಿಂಗಲ್ಲಿ ಮಾಸ್ಟರ್ ಅಂತಲೇ ಕರೀಬೋದು. ಪ್ರತಿಯೊಂದು ಡೈಲಾಗ್ ಹೇಳ್ಬೇಕು, ಆ ಪಂಚಿಂಗ್ ಇಲ್ಲ ಅನ್ನೋದನ್ನು ಕೊಡ್ತೀರಾ. ಇದಕ್ಕೆ ಸುಮಾರೆಲ್ಲ ಪಂಚಿಂಗಲ್ಲೇ ಇತ್ತು, ಕೆಲವು ಯಾವುದೋ ಒಂದು ಮಿಸ್ಫೇರ್ ಆಗಿರುತ್ತೆ. ಈಗ ನೆಕ್ಸ್ಟ್ ಬರುವಂಥ ಸಿನಿಮಾಗಳು ಯಾವ ರೀತಿ ಅಂತ ಪಂಚ್ಕೊಂಡ ನೆಕ್ಸ್ಟ್ ಯಾವುದು ಏಮಲ್ಲ ಅಂದರೆ ರೆಡಿರೋ ಅವತಾರ ಪುರುಷ ಗತವಿಭವ ಅವಿದಾವ ಅಷ್ಟೇ. ಒಂದು ಬ್ರೇಕ್ ತಗೊಂಡು ಸೊ ನೆಕ್ಸ್ಟ್ ಏನು ತಲೆಯಲ್ಲಿಲ್ಲ ಏನು ಬರೀಬೇಕು ಅಂತ. ಜಸ್ಟ್ ಈ ಸಿನಿಮಾ ಗೆಲ್ಲಬೇಕು, ಅದಕ್ಕೇನಿದೆ ಆ ಎಫರ್ಟ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.